ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಏಕವಚನದಲ್ಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮತ್ತೊಮ್ಮೆ ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ ಮಗನೇ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಏಕವಚನ ಪ್ರಯೋಗ ಮಾಡಿದ್ದಾರೆ. ಕೆಲವು ಪದಗಳನ್ನು ಬಳಸಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಶಾಸಕ ಪ್ರದೀಪ್ ಈಶ್ವರ್ ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನನ್ನ ಬಗ್ಗೆ ನೀನು ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು ಮಗನೇ ಅಂತ ಏಕವಚನದಲ್ಲಿ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಕರ್ನಾಟಕದ ಮಹಾಜನತೆಗೆ ನಾನು ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ, ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ. ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು. ಯಾಕೆಂತೇಳಿ ಹೇಳಿದರೆ, ಕಲ್ಲು ಬಿಸಾಡಿದ್ರೆ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ವಾಪಸ್ ಕಲ್ಲೇ ಬಿಸಾಡಬೇಕಾಗುತ್ತೆ. ಪ್ರದೀಪ್ ಈಶ್ವರ್ನಂಥವ್ರಿಗೆ ಇದು ಅರ್ಥ ಆಗಲ್ಲ. ಹಾಗಾಗಿ ಅವನ ಭಾಷೆಯಲ್ಲೇ ಇವತ್ತು ಉತ್ತರನ ಕೊಡ್ತೀನಿ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡವಡಿಸ್ತಾರೆ ಬಿಡು. ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ. ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್. ಎಸ್, ಕಾಲೆಳೆಯುವ ಮುಖಾಂತರ ಪ್ರದೀಪ್ ಈಶ್ವರ್ಗೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರತಾಪ ಸಿಂಹ. ಒಕ್ಕಲಿಗರ ಸಣ್ಣ ಮುನಿಸಿನಿಂದಾಗಿ ಸುಧಾಕರ್ ಅಲ್ಲಿ ಸೋಲಬೇಕಾಯಿತು, ನೀನು ಗೆದ್ದಿದ್ದೀಯಾ. ಆದರೆ ಈಗ ನಿನಗೆ ಸರಿಯಾದ ಉತ್ತರ ಕೊಡ್ತೀನಿ, ಕುಟುಂಬದ ವಿಚಾರಕ್ಕೆ ಮಾತನಾಡೋದಕ್ಕೆ ಬಂದರೆ ಅಂತ ಹೇಳಿ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ವಿರುದ್ಧ ಮಾತನಾಡಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರದೀಪ್ ಈಶ್ವರ್ ಕತ್ಲಲ್ಲಿ ಕಾಣಲ್ಲ ಅಂದಿದ್ದಾರೆ. ಏನ್ ಬರಗಾಲ ಗುರು, ಪ್ರದೀಪ್ ಈಶ್ವರ್ ಮತ್ತೆ ಹುಡುಕೋದಕ್ಕೆ ಕತ್ತಲ್ಲಿ ನನ್ನನ್ನು ಯಾಕೆ ಹುಡುಕೋಕ್ ಬರ್ತೀಯಾ? ಛೀ, ಪ್ರತಾಪ್ ಸಿಂಹ ಅಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ವೈಯಕ್ತಿಕ ನಿಂದನೆಗೆ ಸಾಕ್ಷಿ ಆಗ್ಬಿಟ್ಟಿದೆ ಇದು. ಅವರಪ್ಪ ಏನಾದರೂ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಹುಡ್ತಾ ಇದ್ದೆ ಅಂತ. ನಮ್ಮ ತಂದೆ ನಿಮ್ಮ ಊರಿಗೆ ಬಂದಿಲ್ಲ ಅಂತ ಬೇಜಾರ? ನಾನು ಕಳಿಸೋಕೆ ರೆಡಿ ಇಲ್ಲ ಗುರು, ನಮ್ಮದು ಸಂಪ್ರದಾಯ ಕುಟುಂಬ. ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಬೀದಿ ಮಕ್ಕಳ ಹಾಗೆ ಒಬ್ಬರಿಗೊಬ್ಬರು ಕಿಚಾಯಿಸಿಕೊಂಡಿದ್ದಾರೆ ಈ ವಿಚಾರದ ಬಗ್ಗೆ. ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನೊಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಕೇಳಿದ್ದು. ನಾನು ಟೀಚರ್ ಆನ್ಸರ್ ಹೇಳ್ತಿರ್ತೀನಿ, ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ. ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು,
ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡ್ಕಕ್ ಬರ್ತೀಯಾ ಅಂತ. ಎರಡನೇದು, ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ ರೆಡಿ ಇಲ್ಲ ಗುರು, ನಮ್ದು ಸಂಪ್ರದಾಯ ಕುಟುಂಬ. ಮತ್ತೆ ಇನ್ನೇನೋ ಹೇಳಿದೆ, ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು. ಮುಳ್ಳಂದಿ ಒಂದು ಕಥೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು, ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ, ನೀನ್ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ? ನೀನ್ ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು, ನೀನ್ ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೀಯಾ? ಏನ್ ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಹಂಗಲ್ಲ ಗುರು, ನಾನು ಹಂಗಲ್ಲ. ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ, ಆ ಕಥೆಯಲ್ಲಿ ಮುಳ್ಳಂದಿ ನೀನು. ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು. ಏನಪ್ಪ ಅಂದಿದ್ದು, ನಿನ್ ತಂಟೆಗೆ ಬಂದ್ರೆ ಅದೇನು, ನೀನೇನ್ ತ್ರಿಪುರ ಸುಂದರ ನೀನು? ಓ ನೀನ್ ಸಾರಿ ಪಾಪ, ಅವನು ಬೆಳಕಲ್ಲಿ ಕತ್ಲಲ್ಲಿ ಹುಡ್ಕಕ್ಕೆ ಬ್ಯುಸಿ ಇದ್ದಾರೆ. ನೀನೇನಂದೆ, ಒಬ್ಬೊಪ್ಪನಿಗೆ ಹುಟ್ಟಿದ್ಯಾ ಅಂದೆ, ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ. ನೀನು ಮಾತಾಡ್ ಗುರು, ಪರವಾಗಿಲ್ಲ. ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ, ಇದಂತೂ ಸತ್ಯ. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸ್ದೆ ಪ್ರೆಸ್ ಮೀಟ್ಗೆ ಬರ್ತೀಯಲ್ಲ, ಆವಾಗ ನಿನ್ನ ನೀನ್ ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ಪ್ರತಾಪ್ ಸಿಂಹ